ನಮ್ಮ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರವನ್ನು ವಹಿಸ್ಕೊತಾ ಇದ್ದಾರೆ. ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಮುಂದಿನ ಕೂಡ ಮಹಿಳೆಯರಿಗೋಸ್ಕರ ಅವರು ಒಳ್ಳೆ ಅವಕಾಶಗಳು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಸಾಮಾನ್ಯ ಕಾಂಗ್ರೆಸ್ನ ಕಾರ್ಯಕರ್ತ ಇವತ್ತು ಸೇಮ್ ಆಗ್ತಾ ಇರೋದು ನಮ್ಗೆಲ್ಲರಿಗೂ ಸಂತೋಷ ತಂದಿದೆ. ಇನ್ನು ಹೆಚ್ಚಿನ ಸೇವೆ ಮಾಡಲಿ, ಅವ್ರಿಗೆ ಆಯುಷು ಆರೋಗ್ಯ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಲೀಡರ್ ಆಗಿ ಸ್ಫೂರ್ತಿಯಾಗಿ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸರ್. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮುದಾಯದವರಿಗೆ, ಎಲ್ಲ ಜಾತಿ ಜನಾಂಗದ ವರ್ಗದವರಿಗೆ, ಎಲ್ಲ ಧರ್ಮದವರಿಗೆ, ಅದರಲ್ಲೂ ಮುಖ್ಯವಾಗಿ ಯುವಕರಿಗೆ, ಮುಂದೆ ಬರ್ತಕ್ಕಂಥ ಏನು ರಾಜಕಾರಣಕ್ಕೆ ಬರ್ತಕ್ಕಂಥ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ, ಒಂದು ಮಾಡೆಲ್ನಾಗಿ, ಒಂದು ಏನು ಇವತ್ತೊಂದು ದಿವಸ ಟ್ರಬಲ್ ಶೂಟರ್ ಅಂತ ನಮ್ಮ ಹುಡುಗರೆಲ್ಲ ಇಡೀ ಇವರೆಲ್ಲ ಕರೀತಾರೆ, ಹಾಗೆ ಆ ಥರದೊಂದು ವ್ಯಕ್ತಿತ್ವ ಇರ್ತಕ್ಕಂಥ, ಎಲ್ಲ ಜನಾಂಗವನ್ನು ಪ್ರೀತಿಸ್ತಕ್ಕಂಥ ಮತ್ತು ಇದುವರೆಗೂ ಭಾಳಷ್ಟು ದಕ್ಷ ಪ್ರಾಮಾಣಿಕವಾದಂಥ ಒಬ್ಬ ಕಾರ್ಯಕರ್ತರಾಗಿ, ಸಾಮಾನ್ಯ ಕಾರ್ಯಕರ್ತರು ಅಂತ ಹೇಳ್ಕೊತಾ ಇದ್ದಾರೆ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ಇವತ್ತಿನ ದಿವಸ ತಾವು ಮುಖ್ಯಮಂತ್ರಿಗಳಾಗ್ತಾಯಿದ್ರು ಸಹಿತ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಈ ಒಂದು ಮುಖ್ಯಮಂತ್ರಿ ಪದವಿಯನ್ನು ಸ್ವೀಕರಿಸ್ತಾ ಇದ್ದೀನಿ. ಎಲ್ಲರ ಜನ ಸೇವೆ ಮಾಡೋದಕ್ಕೆ ನಾನು ಭಾಳ ಸಂತೋಷ ಆಗ್ತಾಯಿದೆ. ರೈತರಿಂದ ಹಿಡಿದು ಎಲ್ಲ ಹೆಣ್ಮಕ್ಳಿರ್ಬೋದು ಅಥವಾ ಯುವಕರಿರ್ಬೋದು, ಪ್ರತಿಯೊಂದು ಜಾತಿ ಜನಾಂಗದವರ ಮನಸ್ಸನ್ನು, ಪ್ರೀತಿಯನ್ನು ಗೆದ್ದಿರ್ತಕ್ಕಂಥ, ಮುಖ್ಯವಾಗಿ ನಮ್ಮ ಹೈಕಮಾಂಡನ್ನು ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತೊಂದು ದಿವಸ ನಮ್ಮ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಅವರು ಇವತ್ತೊಂದು ದಿವಸ ಒಂದು ಅಧಿಕಾರವನ್ನು ವಹಿಸ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕರ್ನಾಟಕ ರಾಜ್ಯವನ್ನು ಭಾಳ ಸುಲಲಿತವಾಗಿ ಎಲ್ಲರ ಮೆಚ್ಚುಗೆ ಪಾತ್ರ ಆಗತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕೆಂದರೆ ಇದುವರೆಗೂ ಅವರು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಯಾವುದೇ ರಾಜ್ಯದಲ್ಲೂ ಹೋಗಿ ತಮ್ಮ ತನವನ್ನು, ತಮ್ಮ ಚಾಣಕ್ಯತನವನ್ನು, ತಮ್ಮ ಒಳ್ಳೆಯ ಸಂಘಟನೆಯನ್ನು ತೋರಿಸಿರ್ತಕ್ಕಂಥ ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳ ಆಗಿ ಪದವಿ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಮ್ಮೆಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ಭಾಳಷ್ಟು ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಅವರ ಪದ್ಮನಾಭನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನಮ್ಮ ರಘುನಾಥ ನಾಯ್ಡು ಅವರ ಮತ್ತು ನಮ್ಮ ಹರೀಶ್ ಬಾಬು ಅವರ ಮತ್ತು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ನವೀನ್ ಇರ್ಬೋದು, ಎಲ್ಲ ಕಾರ್ಯಕರ್ತರು, ಎಲ್ಲ ಯುವಕರು, ಎಲ್ಲ ಪ್ರತಿಯೊಬ್ಬರು ಆದಿಯಾಗಿ ಇವತ್ತು ಒಂದು ಸಂತೋಷವನ್ನು ಇಲ್ಲಿ ಹಂಚ್ಕೊತಾ ಇದ್ದೀವಿ. ನಮ್ಮ ಒಂದು ಪದ್ಮನಾಭನಗರ ಕ್ಷೇತ್ರದ ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು, ಹೆಣ್ಣುಮಕ್ಕಳು, ಭಾಳಷ್ಟು ಜನ ಹೆಣ್ಣುಮಕ್ಕಳು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ, ಪ್ರತಿಯೊಬ್ಬ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಅವರ ಸಂತೋಷವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬೆಳಗ್ಗೆಯಿಂದ ಇಲ್ಲಿ ಸೇರಿ ನಾವು ಅವರಿಗೆ ಶುಭಾಶಯಗಳನ್ನು, ನಾವು ಅವರಿಗೆ ಒಂದು ಅಭಿನಂದನೆಗಳನ್ನು ನಾವು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ಇವತ್ತಿನ ದಿನ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕತ್ರಗುಪ್ಪೆ ಕಾಂಗ್ರೆಸ್ ಆಫೀಸ್ನಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ. ನಮ್ಮ ರಘುನಾಥ್ ನಾಯ್ಡು ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಎಲ್ಲ ಹೆಣ್ಮಕ್ಳು ಮತ್ತು ನಮ್ಮೆಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಇರುವಂಥ ಎಲ್ಲ ಲೀಡರ್ಗಳು ಸೇರಿ ಇವತ್ತು ಸಂಭ್ರಮಾಚರಣೆ ಮಾಡಿದ್ದೀವಿ. ಅವರಿಗೆ ಒಳ್ಳೆಯದಾಗಲಿ. ಅವರು ಇವತ್ತಿನ ದಿನ ಪದಗ್ರಹಣ ಮಾಡ್ತಾ ಇರೋದು ನಮಗೆಲ್ಲರಿಗೂ ಭಾಳ ಸಂತೋಷ ಆಗಿದೆ. ಇಷ್ಟು ದಿನ 3 ವರ್ಷದಿಂದ ಕಾಯ್ತಾ ಇದ್ವಿ. ಇವತ್ತಿನ ದಿನ ಒಂದು ಶುಭಗಳಿಗೆ ಅಂತಲೇ ಹೇಳ್ಬೋದು. ಅವರು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಮಹಿಳೆಯರಿಗೋಸ್ಕರ ಅವರು ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಮುಂದಿನ ಕೂಡ ಮಹಿಳೆಯರಿಗೋಸ್ಕರ ಅವರು ಒಳ್ಳೆ ಅವಕಾಶಗಳು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಾವೆಲ್ಲ ಅವ್ರಿಗೋಸ್ಕರ ನಾವು ದುಡಿಯೋಕ್ಕೆ ರೆಡಿ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಥ್ಯಾಂಕ್ ಯು. ಪುಷ್ಪ, ಪದ್ಮನಾಭನಗರ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀನಿ, ಮಹಿಳಾ ಕಾಂಗ್ರೆಸ್. ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದಲ್ಲಿ ನಾನು ಸಹ ಚನ್ನಪಟ್ಟಣ ತಾಲೂಕಿನವನೇ. ನಮ್ಮ ಜಿಲ್ಲೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಶೇಷವಾಗಿ ಕನಕಪುರದ ಬಂಡೆ ಅಂತಾರೆ. ಅದು ಕರಗುವಂಥ ಬಂಡೆ ಅಲ್ಲ, ನದಿಯ ನೀರಿನ ದಿಕ್ಕನ್ನೇ ಬದಲಿಸೋ ಅಂಥ ಬಂಡೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಮನಗರದ ಒಬ್ಬ ಯುವಕ, ರಾಮನಗರ ಜಿಲ್ಲೆಯ ಒಬ್ಬ ಯುವಕ ಇವತ್ತು ಒಬ್ಬ ಸಾಮಾನ್ಯ ಕಾಂಗ್ರೆಸ್ನ ಕಾರ್ಯಕರ್ತ ಇವತ್ತು ಸೇಮ್ ಆಗ್ತಾ ಇರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಅವರು ಯಶಸ್ವಿಯಾಗಿ ಸರ್ಕಾರವನ್ನು ಮುನ್ನಡೆಸಲಿ ಅಂತ ಶುಭ ಹಾರೈಸ್ತಾರೆ. ಕತ್ರಗುಪ್ಪೆ
ನಮ್ಮದೇನು ವಾರ್ಡ್ ಇದೆ ಆ ವಾರ್ಡಲ್ಲಿ ರಘುನಾಥ್ ನಾಯ್ಡು ಸಾರು ಮತ್ತು ಮಹಿಳೆಯರು ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಎಲ್ಲರೂ ಸೇರಿ ನಮ್ಮ ಒಂದು ಡಿ ಕೆ ಸಾಹೇಬ್ರಿಗೆ ಯಶಸ್ಸು ಗಳಿಸಿದ್ದಾರೆ. ಇನ್ನೂ ಹೆಚ್ಚಿನ ಸೇವೆ ಮಾಡಲಿ, ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಂದಾಗ ನಾವು ಎಲ್ಲರಿಗೂ ಶುಭ ಕೋರೋದಂದರೆ ವಿಶ್ವಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ ಮತ್ತು ಜನಸೇವೆ ಜನಾರ್ದನ ಸೇವೆ ಅಂತ ಮೊದಲಿಗರಾಗಿ ಅನೇಕ 5 ಪದಗ್ರಸ್ತರಾಗಿ ಅನೇಕ ರೀತಿಯಲ್ಲಿ ಒಳ್ಳೆಯದನ್ನು ಬಯಸಿ ನಮ್ಮೆಲ್ಲ ಹೆಣ್ಮಕ್ಳಿಗೆ KSRTC BMTCನಲ್ಲೆಲ್ಲ ಹೆಚ್ಚಿನ ರೀತಿಯಲ್ಲಿ ನಮಗೆ ಫಲಪ್ರಾಪ್ತಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನನ್ನ ಹೆಸರು BK ಸರಸ್ವತಿ ಅಕ್ಕ, ವಾರ್ಡ್ ನಂಬರ್. ಮುಖ್ಯಮಂತ್ರಿಯಾಗಿ ನಮ್ಮ DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ನಾವೆಲ್ಲರೂ ಶುಭ ಹಾರೈಸ್ತೀವಿ. ಇವತ್ತು ಏನು ಕದ್ರಗುಪ್ಪೆ ಆಫೀಸಲ್ಲಿ ನಮ್ಮ ರಘುನಾಥ್ ನಾಯ್ಡು ಸರ್ ಅವರ ಆಫೀಸಲ್ಲಿ ಬಂದು ಪಟಾಕಿಯೆಲ್ಲ ಹಚ್ಚಿ ಅವರ ಶುಭ ಸಮಾರಂಭದಲ್ಲಿ ಸಿಹಿ ಹಂಚಿ ಒಂದು ಹಬ್ಬದ ಥರ ಮಾಡಿದ್ದೀವಿ. ಏನು ಅವರು ಯುತ್ತಿಗೆ ಒಳ್ಳೆ ಲೀಡರಾಗಿ ಸ್ಫೂರ್ತಿಯಾಗಿ ಮಾಡ್ತಿದ್ದಾರೆ DK ಶಿವಕುಮಾರ್ ಸರ್. ಇನ್ನೂ ಮುಂದ್ಗಡೆ ಒಳ್ಳೊಳ್ಳೆ ಯುತ್ತಿಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಡಲಿ ಅಂತ ಕೇಳಿ ಅಭಿನಯಿಸಿ ನಾವು ಒಂದೆರಡು ಮಾತು ಮುಗಿಸ್ತೀವಿ. ರಘುನಾಥ್ ನಾಯ್ಡು ಅವರ ಕ್ಷೇತ್ರದಿಂದ ನಾವುಗಳು ಬಂದು ಅವರ ಆಫೀಸ್ನಲ್ಲಿ ವಿಜೃಂಭಣೆ ಇಲ್ಲದಿದ್ದರೂ ಆದರೂ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅವರಿಗೆ ಶುಭ ಕೋರುತ್ತಿದ್ದೇವೆ. ಸನ್ಮಾನ್ಯ DK ಶಿವಕುಮಾರ್ ಸರ್ಗೆ ಮುಖ್ಯಮಂತ್ರಿಯಾಗಿ ಅವರು ಮುಂದುವರಲಿ ಅಂತ ಆಶಿಸ್ತೀವಿ.